ಹರ್ ಘರ್ ತಿರಂಗಾ ಹೆಸರಿನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರನ್ನು ನೆನೆಯುತ್ತಿದ್ದೇವೆ ಎಂದು ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಸಿದ್ದರಾಮಯ್ಯ ಹೇಳಿದರು. ನಗರದ ಹೊಸಳ್ಳಿ ವೃತ್ತದಲ್ಲಿ ತಿರಂಗಾ ಯಾತ್ರೆಗೆ ಚಾಲನೆ ನೀಡಿ ಅವರು ಮಾತನಾಡಿ, ಕೇಂದ್ರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉತ್ತಮ ಆಡಳಿತ ನೀಡುತ್ತಿದ್ದಾರೆ. ಅವರ ಅಣತೆಯಂತೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು. ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ಅಶೋಕ್ ಜೈರಾಮ್ ಮಾತನಾಡಿ, ಸ್ವಾತಂತ್ರ್ಯ ಪಡೆದು 80 ವರ್ಷ ಕಳೆದಿದೆ. ಪ್ರಧಾನಮಂತ್ರಿ ಅವರ ಸೂಚನೆ ಮೇರೆಗೆ ಈ ತಿರಂಗಾ ಯಾತ್ರೆ ನಡೆಸಲಾಗುತ್ತಿದೆ. ಪ್ರತಿಯೊಬ್ಬರು ತಮ್ಮ ಮನೆಯ ಮೇಲೆ ತಿರಂಗ ಧ್ವಜವನ್ನು ಹಾರಿಸಬೇಕು ಎಂದು ಮನವಿ ಮಾಡಿದರು. ತಿರಂಗಾ ಯಾತ್ರೆ ಹೊಸಳ್ಳಿ ವೃತ್ತದಿಂದ ಮಹಾವೀರ ವೃತ್ತದವರೆಗೂ ಮೆರವಣಿಗೆ ನಡೆಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಪ್ರಸನ್ನ, ಮುಖಂಡರಾದ ಎಚ್.ಆರ್. ಅರವಿಂದ್, ಸಿದ್ದರಾಜು ಗೌಡ, ಕೃಷ್ಣ, ನಾಗಾನಂದ್, ಚಂದ್ರು, ಶಿವಕುಮಾರ್ ಆರಾಧ್ಯ, ಪುಟ್ರುಮಲ್ಲು ಜೈನ್, ಶಿವಕುಮಾರ್, ಹೇಮಾ, ವಿಜಯ್, ಪದ್ಮಾವತಿ, ಮಹಾಂತಪ್ಪ ಭಾಗವಹಿಸಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಂತ ಕರೆಗೆ ರಾಷ್ಟ್ರದ ಎಲ್ಲ ಕಾರ್ಯಕರ್ತ ಬಂಧುಗಳು, ಎಲ್ಲ ಪ್ರಜೆಗಳು, ಈ ದೇಶದ ಎಲ್ಲ ಪ್ರಜೆಗಳು ಇವತ್ತು ಹರ್ ಘರ್ ತಿರಂಗಾ ಎಂಬ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಬರ್ತಾ ಇದ್ವಿ. ಈ ಕಾರ್ಯಕ್ರಮವನ್ನ ಅತಿ ಯಶಸ್ವಿಯಾಗಿ ಮಾಡಬೇಕು ಅಂತ ನಾವೆಲ್ಲರೂ ವಿನಂತಿಸ್ತೇನೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಂತ ಈ ಒಂದು ಮನೆ ಮನೆಗೂ ನಾವು ತಿರಂಗವನ್ನು ಹಾಕಬೇಕು. ನಮ್ಮ ರಾಷ್ಟ್ರ ಶಕ್ತಿಯ ಮತ್ತೆ ನಮ್ಮ ರಾಷ್ಟ್ರ ಭಕ್ತಿಯನ್ನ ನಾವು ಎತ್ತಿ ತೋರಿಸಬೇಕು ಅನ್ನೋ ಒಂದು ಉದಾರ ಮನೋಭಾವತೆಯಿಂದ ನಾವುಗಳು ಇವತ್ತು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ಇಡೀ ರಾಷ್ಟ್ರಾದ್ಯಂತ ಈ ಹರ್ ಘರ್ ತಿರಂಗಾ ಕಾರ್ಯಕ್ರಮ 1 ವಾರಗಳ ಕಾಲ ಇದು ನಡೀತಾ ಹೋಗ್ತದೆ ಅಂತ ಹೇಳಲಿಕ್ಕೆ ಇಚ್ಛೆಪಟ್ಟು, ಬಲೋ ಭಾರತ್ ಮಾತಾ ಕೇ. ಇದರಂದು ಭಾರತ ದೇಶ ಸ್ವತಂತ್ರ ಪಡೆದು 79 ವರ್ಷ ಮುಗಿಸಿ 80ನೇ ವರ್ಷಕ್ಕೆ ಕಾಲಿಡ್ತಾ ಇರುವಂತದ್ದು. ಇದು ನಮ್ಮೆಲ್ರಿಗೂ ಬಹಳ ಹೆಮ್ಮೆಯ ಒಂದು ಸಂಗತಿ. ಈ ಒಂದು ದಿವಸ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರ ಒಂದು ಸೂಚನೆ ಮೇರೆಗೆ ದೇಶದ ಪ್ರತಿ ತಾಲೂಕಿನಲ್ಲಿ ಹರ್ ಘರ್ ತಿರಂಗಾ ಯಾತ್ರೆಯನ್ನ ಭಾರತೀಯ ಜನತಾ ಪಾರ್ಟಿಯ ಎಲ್ಲಾ ಕಾರ್ಯಕರ್ತರೊಡನೆ ನಾವು ಆಚರಿಸ್ತಾ ಇರುವಂತದ್ದು. ಇದಕ್ಕೆ ನಾಳೆ ನಡೆಯುವಂತಹ ಸ್ವತಂತ್ರ ದಿನಾಚರಣೆಯಲ್ಲಿ ಪ್ರತಿಯೊಬ್ಬರಿಗೂ ನಾವು ನಾಗರಿಕರಲ್ಲಿ ಮನವಿ ಮಾಡ್ತೇವೆ, ಪ್ರತಿಯೊಬ್ಬರ ಮನೆ ಮೇಲೆ ತಿರಂಗಾ ಧ್ವಜವನ್ನ, ತ್ರಿವರ್ಣ ಧ್ವಜವನ್ನ ಹಾರಿಸಬೇಕು ಅಂತೇಳಿ ಅದ್ರ ಮುಖಾಂತರ ಭಾರತದ ಸ್ವತಂತ್ರವನ್ನ ಎಲ್ಲರೂ ಆಚರಿಸಬೇಕು. ಇದ್ರ ಮುಖಾಂತರ ಕಳೆದ 12 ವರ್ಷದಿಂದ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಆದಂತ ನರೇಂದ್ರ ಮೋದಿರವರ ಒಂದು ನಾಯಕತ್ವದಲ್ಲಿ ಏನು ದೇಶ ದಾಪುಗಾಲಿಡ್ತಾ ಇದೆ ಪ್ರಗತಿಯ ಹಾದಿಯಲ್ಲಿ, ಅದನ್ನ ಎಲ್ಲರೂ ಸಂಭ್ರಮಿಸಬೇಕು. ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ಕೆ ಕೈ ಜೋಡಿಸಬೇಕು ಅಂತೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಕೈ ಮುಗಿದು ಮನವಿಯನ್ನ ಮಾಡುತ್ತೇವೆ.